ಹಲೋ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇವತ್ತು ಬೆಳಗ್ಗೆ ಒಂದು 5 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದಿದೆ. ಇನ್ನು ಎದ್ದೊಳಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಬಿಟ್ಟು ನೀಟಾಗೆಲ್ಲ ನೀರು ಚಿಮ್ಕಿಸ್ಬಿಟ್ಟು ಒಂದು ರಂಗೋಲಿ ಹಾಕೋಣ ಅಂತ ಫಸ್ಟ್ ಇಲ್ಲೆಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಇನ್ನು ಕಸ ಗುಡಿಸ್ಬಿಟ್ಟು ನೀರು ಚಿಮ್ಕಿಸ್ಬಿಟ್ಟು ಒಂದು ರಂಗೋಲಿನೂ ಹಾಕಿದ್ದಾಯಿತು. ನಂದಿನ ಹೊರಗಡೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಯಜಮಾನರು ನನ್ನ ಮಗಳು ಎದ್ದಿದ್ರು. ಅವರು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ರು. ನಾನು ಎದ್ದು ಏನಾದರೂ ಕೆಲಸ ಮಾಡ್ತೀನಿ, ಇನ್ನು ಅವ್ರಿಗೆ ನಿದ್ದೆ ಬರೋಲ್ಲ, ಇನ್ನು ಅವರು ಇನ್ನು ಎದ್ದಿರ್ತಾರೆ. ಇನ್ನು ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಕಾಫಿಗೆ ಇಟ್ಟೆ. ಇನ್ನು ಕಾಫಿ ಕುಡಿದ್ಬಿಟ್ಟು ತಿಂಡಿ ಏನಾರು ಮಾಡಬೇಕು. ಇನ್ನು ಬೆಳಗಿನ ಜಾವಕ್ಕೆ ಸ್ವಲ್ಪ ಬೇಗ ಎದ್ದಿದ್ರೆ ರಾತ್ರಿ ಪಾತ್ರೆ ತೊಳೆದಿರಲಿಲ್ಲ, ಹಂಗಾಗಿ ಪಾತ್ರೆಗಳು ಇದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೆ. ಇನ್ನು ಪಾತ್ರೆನೂ ಮುಗಿಸ್ಬಿಟ್ಟೆ ತೊಳೆಯವು. ಬೆಳಗ್ಗೆ ಒಂದು 5 ಗಂಟೆಗೆ ಏನಿದ್ರೆ ಪರವಾಗಿಲ್ಲ, ಕೆಲಸಗಳೆಲ್ಲನೂ ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮನೆಗಳು ಕೆಲಸ ಎಲ್ಲ ಮುಗೀತವೆ. ಅದೇ ಒಂದು ಸ್ವಲ್ಪ ಲೇಟಾಗಿದ್ವಿ ಒಂದು 10-11 ಗಂಟೆ ಆಗ್ತೈತೆ ನಮ್ಮ ಮನೆಗಳು ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಇನ್ನು ನಾನಿನ್ನು ತಿಂಡಿ ಏನು ಮಾಡೋಣ ಅಂತ ನೋಡಿದೆ. ನೆನ್ನೆ ಸಂತೆಯಲ್ಲಿ ಸೊಪ್ಪು ತಗೊಬಂದಿದ್ದೆ, ಮೆಂತ್ಯ ಸೊಪ್ಪು. ಮೆಂತ್ಯ ಬಾತ್ ಮಾಡೋಣ ಅಂತ ಇಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಟೊಮೊಟೊ ಬಾತು, ಮೆಂತ್ಯ ಬಾತು ಮತ್ತು ಈ ಪಲಾವ್ ಇವೆಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ. ಮತ್ತು ಇನ್ನು ಈ ಅವಲಕ್ಕಿನೂ ಉಪ್ಪಿಟ್ಟು ಇವು ಯಾವಾದರೂ ಮಾಡಿದ್ರೆ ಇವು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಇವು ತಿಂಬಲ್ಲ, ಉಪ್ಪಿಟ್ಟು ಇಂಥವೆಲ್ಲ. ಈ ರೈಸ್ ಐಟಮ್ ಆದರೆ ಏನು ಮಾಡಿದ್ರೂ ತಿಂತಾರೆ, ಪರವಾಗಿಲ್ಲ. ನಮ್ಮ ಮನೇಲಿ ಅದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಇವೆರಡು ಜಾಸ್ತಿ ಮಾಡಲಿ, ಇವೆರಡೇ ಜಾಸ್ತಿ ತಿಂದಿದ್ದು. ಮತ್ತು ಇನ್ನು ದೋಸೆ, ಇನ್ನು ಚಪಾತಿ ಅಂದರೆ ತುಂಬ ಇಷ್ಟ. ಯಾಕೋ ಈ ಮಧ್ಯೆ ಈ ಚಪಾತಿನೇ ಮಾಡಲಿಲ್ಲ. ನಾಳೆ ನಾಡೋದ್ರಲ್ಲಿ ಚಪಾತಿನೂ ಮಾಡಬೇಕು. ಚಪಾತಿ ಹಿಟ್ಟನ್ನು ಖಾಲಿ ಆಗೈತೆ, ಚಪಾತಿ ಹಿಟ್ಟನ್ನು ತರಿಸ್ಬೇಕು. ಒಂದು 5 kg ಪ್ಯಾಕೆಟ್ ತಗೊಬಂದ್ಬಿಡ್ತೀವಿ ಒಂದೇ ಸಲ. ನಮಗೊಂದು 2.5 ತಿಂಗಳು ಹಂಗೆ ಬರ್ತೈತೆ ಚಪಾತಿ ಹಿಟ್ಟು. ನಮ್ಮ ಮನೇಲಿ ಏನಾದ್ರು ಚಪಾತಿ ಹಸಿಟ್ಟು ಹಾಕಿತ್ತು ಅಂದರೆ ಯಾವಾಗಲೂ ಡೈಲಿ ಬೆಳಗ್ಗಾಗಲಿ ಸಾಯಂಕಾಲ ಆಗಲಿ ಡೈಲಿ ಚಪಾತಿನೇ. ನಮ್ಮ ಮನೆಯವ್ರಿಗೆ ಇಷ್ಟ ಚಪಾತಿ ಅಂದರೆ. ಇಲ್ಲಿ ನಾನೇನು ತಿಂಡಿಗೆಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದಳು. ತಲೆ ಬಾಚಿ ಬಾಮ ಅಂದ್ಲಿ. ಇನ್ನು ಅವಳಿಗಿನ ತಲೆ ಬಾಚೋಣ ಅಂತ ಇನ್ನು ತಲೆ ಬಾಚ್ತಾ ಇದ್ದೀನಿ. ಇನ್ನು ಅವಳಿಗಿನ ತಲೆ ಬಾಚ್ಬಿಟ್ಟು ಇನ್ನು ತಿಂಡಿ ಕೊಟ್ಟರೆ ಇನ್ನು ತಿಂಡಿ ತಿಂದ್ಬಿಟ್ಟು ಇನ್ನು ಅವಳಿನ ಸ್ಕೂಲ್ಗೆ ಹೊರಡ್ತಾಳೆ. ನಮ್ಮ ಪಾರಿಜಾತ ಗಿಡದಾಗಾರೆ ಹೂವು ಎಷ್ಟಿಷ್ಟೊಂದು ಬಿಡ್ತಾವೋ. ಇವು ಕಟ್ಟಂಗೆ ಇದ್ದಿದ್ರೆ ಚೆನ್ನಾಗಿತ್ತು. ಇವು ಸೂಜಿ ದಾರದಾಗ ಏರಿಸ್ಬೇಕು. ಇವೆಲ್ಲ ಹಾಯ್ಕೊಂಡು ಏರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ಆಗ್ತೈತೆ. ನಾವು ಯಾವಾಗನ ಪೂಜೆಗೆ ಇಕ್ಬೇಕಂದ್ರೆ ಸುಮ್ಮನೆ ಮಾಮೂಲಾಗಿ ಹಾಯ್ಕೊಬಂದು ಹಂಗೆ ಇಕ್ತೀವಿ ಪೂಜೆಗೆ. ಇವು ಹೂವು ಬಿಡಿಸ್ಕೊಬಿಡ್ದು ಗಿಡದಾಗಿಂದ ಅಲ್ಲಾಡಿಸಿ ಎಲ್ಲ ಕೆಳಗಡೆ ಬಿದ್ದಿರೋ ಹಾಯ್ಕೋಬೇಕು. ಇವು ಬೆಳಗ್ಗೆ ಅಷ್ಟೊತ್ತಿಗೆ ಹಳ್ಳಿರೋ ಮತ್ತು ಅವು ಗಿಡದಲ್ಲಿರಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಅವಷ್ಟಕ್ಕವೇ ಎಲ್ಲ ಉದುರಿರ್ತವೆ. ಗಿಡದಲ್ಲಿ ಹಂಗೆ ಇದ್ದಿರೋ ಚೆನ್ನಾಗಿರೋವು. ಇದು ನೆನ್ನೆ ಬುಧವಾರದ ವಿಡಿಯೋ. ನೆನ್ನೆ ಬುಧವಾರ ಸಂತೆಗೆ ಹೋಗಿದ್ವಿ. ನೆನ್ನೆ ಬುಧವಾರ ಸಾಯಂಕಾಲ ಹಂಗೆ ತರಕಾರಿ ಖಾಲಿ ಆಗಿದ್ದು ತರಕಾರಿ ತರೋಣ ಅಂತ ಹೋಗಿದ್ವಿ. ಗುಡಿಬಂಡೆ ಸಂತೆಗೆ ಹೋಗಿದ್ವಿ. ಇನ್ನು ಅವನ್ನೆಲ್ಲ ಫ್ರಿಜ್ಜಿಗೆಲ್ಲ ಜೋಡಿಸಿಕ್ಕಣ ಅಂತ ಎಲ್ಲ ಜೋಡಿಸ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಸ್ವಲ್ಪ ಉದ್ದ ಇದೆ, ಇವನ್ನೆಲ್ಲ ಕಟ್ ಮಾಡಿಕ್ಬೇಕು. ಹಂಗೇನು ಫ್ರಿಜ್ನಾಗ ಹಿಡಿಯಲ್ಲ ಅವು. ಅದಕ್ಕೆ ಸ್ವಲ್ಪ ಎಲ್ಲ ಒಂದು ಅರ್ಧ ಕಟ್ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿಕ್ಕಿದ್ರೆ ಇರ್ತವೆ. ಇನ್ನು ಈ ಸೊಪ್ಪನ್ನೆಲ್ಲ ಸೋಸಿಕ್ಕಿದ್ರೆ ಇನ್ನು ಈ ಸೊಪ್ಪು ನಾಳೆ ಹೆಂಗೆ ಮೆಂತ್ಯ ಬಾತ್ ಮಾಡಬೇಕು. ಇನ್ನು ಮೆಂತ್ಯ ಬಾತ್ಗೂ ಇನ್ನು ಪೊಪ್ಪಿಗೆ ಅಂತ ತಗೊಬಂದಿದ್ನಿ. ಇನ್ನು ಅವನ್ನೆಲ್ಲ ಕವರ್ಗೆ ಇಕ್ಕಿದೆ. ಹೆಂಗೂ ನಾಳೆ ನಾಡ್ದೆಲ್ಲ ಬಳಸೋದು ಅಂತಂದು ನೀಟಾಗೆಲ್ಲ ಸೋಸೆಲ್ಲ ಒಂದು ಬಾಕ್ಸ್ಗೆ ಹಾಕಿಕೊಂಡ್ರೆ ಒಂದು ವಾರದ ಮೇಲೇ ಇರ್ತದೆ. ಸೊಪ್ಪು ಕೊಡಿಯಲ್ಲ ಫ್ರಿಜ್ನಾಗೆ. ನಮ್ಮ ಮನೇಲಿ ಯಾವ ತರಕಾರಿ ಇಲ್ದಿರೋ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವು 3 ಇದ್ದರೆ ಸಾಕು ನನಗೆ ಅಡುಗೆಗೆ. ನಂಗೆ ಮೇಯ್ನ್ ಟೊಮೊಟೊನೇ ಬೇಕಾಗಿರೋದು. ಹಂಗಾಗಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ತಂದಿರ್ತೀನಿ. ನಮ್ಮ ಮನೆಗೆ ಜಾಸ್ತಿ ಟೊಮೊಟೊ ಬಾತು, ಈ ಪಲಾವ್ಗೆ ಇವಕ್ಕೆಲ್ಲ ಟೊಮೊಟೊ ಜಾಸ್ತಿ ಬಳಸ್ತೀನಿ. ಈ ಪಪ್ಪು ಮಾಡಿದ್ರೆ ಇವಕ್ಕೂ ಟೊಮೊಟೊ, ಹಂಗಾಗಿ ಒಂದು 2 kg ತಂದರೆ ಒಂದು ವಾರ ಬರ್ತವೆ. ಇನ್ನು ಬೀರೆಕಾಯಿ ಅಂದರೆ ನನಗೂ ನನ್ನ ಮಗಳಿಗೆ ಬೀರೆಕಾಯಿ ಇಷ್ಟ. ಅದಕ್ಕೆ ಇನ್ನು ಇವತ್ತು ಬೀರೆಕಾಯಿ ತಗೊಬಂದ್ವಿ. ಬೀರೆಕಾಯಿ ಚಟ್ನಿ ಅಂದರೆ ಇಷ್ಟ. ಇನ್ನು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಬೀರೆಕಾಯಿ ಚಟ್ನಿ ಇವೆಲ್ಲ. ನನಗೂ ನನ್ನ ಮಗಳಿಗೆ ಇಷ್ಟ ಅಂತ ಒಂದು ಅರ್ಧ kg ತಗೊಬಂದಿದ್ದೀವಿ. ಇನ್ನು ಒಂದಿನ ಚಟ್ನಿ ಮಾಡಬೇಕು. ಚಟ್ನಿ ಚೆನ್ನಾಗಿರ್ತೈತೆ. ಇನ್ನು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗೆಲ್ಲ ತೋಟ ಬಿಟ್ಟು ಸಿಗಬೇಕಾಗಿತ್ತು. ನನಗಿನ್ನು ಟೈಮ್ ಇಲ್ಲ ಅಂತ ಎಲ್ಲ ಕವರ್ಗೆ ಹಂಗೆ ತುಂಬಿಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇದಾವೆ ಹಸಿಮೆಣ್ಸಿನ್ಕಾಯಿ, ಮೊನ್ನೆ ವಾರದವು. ಇನ್ನು ನಾವು ಮುಗೀಲಿ. ನಾವು ಮುಗಿದ್ಮೇಲೆ ಇನ್ನು ಬಳಸ್ಕೊಳ್ಳೋದು ಅಂತ ನೀಟಾಗೆಲ್ಲ ಒಂದು ಕವರ್ಗೆ ಹಾಕೆಲ್ಲ ನೀಟಾಗಿ ಕಟ್ಟಿಡ್ತಾ ಇದ್ದೀನಿ. ಇನ್ನು ಈ ನುಗ್ಗೆಕಾಯಿ, ಬೀರೆಕಾಯಿ ಇವಕ್ಕೂ ಒಂದು ದೊಡ್ಡದೊಂದು ಕವರ್ ನೋಡ್ಕೊಂಡು ಹಾಕಿಕ್ಬೇಕು. ಇವನ್ನ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಚಿಕ್ಕದಾಗೆಲ್ಲ ಕಟ್ ಮಾಡಿಬಿಟ್ಟು ಇಕ್ಬೇಕು. ಇಲ್ಲಾಂದರೆ ಫ್ರಿಜ್ನಾಗ ಕುಡಿಯೆಲ್ಲ ಕವರುಗಳು ಅಷ್ಟು ದೊಡ್ಡವಿಲ್ಲ. ನೀವಿನ್ನು ನುಗ್ಗೆಕಾಯಿ ಸಾರು ಮಾಡ್ಬೇಕಂದ್ರೆ ಇವಕ್ಕಿನ್ನ ಒಂದು 2-3 ದಿನ ಬೇಕಾಗ್ತೈತೆ. ಸೊಪ್ಪು ಇದೆಲ್ಲ ಐತೆ. ಫಸ್ಟ್ ಈ ಸೊಪ್ಪು ಇದೆಲ್ಲ ಮುಗಿಸ್ಕೊಂಡು ಇವು ಮಾಡಬೇಕು. ನೀವಿನ್ನು ಹೊರಗಡೆ ಇಕ್ಕಿದ್ರೆ ಇವು ಬಾಡೋಗ್ತವೆ. ಅದಕ್ಕೆ ಫ್ರಿಜ್ನಾಗೆ ಅರ್ಧ ಕಟ್ ಮಾಡಿಬಿಟ್ಟು ಇನ್ನು ಕವರ್ಗೆ ಹಾಕಿ ಇಕ್ಕನಂತೆ ಇಲ್ಲೇ ಅರ್ಧಕ್ಕೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕವರ್ಗೆ ಹಾಕಿ ಇಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.